ವೀಕ್ಷಕರೇ ನಮಸ್ತೆ, ನಾನು ನಿಮ್ಮ ಎ.ಟಿ. ವೆಂಕಟೇಶ್ ಪ್ರಭು. ಇದು ನ್ಯೂಸ್ 18 ಡಿಜಿಟಲ್. ರೇಷ್ಮೆ ನಗರಿ ರಾಮನಗರ ಅಂದರೆ ಇಡೀ ವಿಶ್ವದಲ್ಲೇ ಒಂದು ಪ್ರಸಿದ್ಧಿಯನ್ನು ಪಡೆದಿದೆ. ರಾಮನಗರದಲ್ಲಿ ಇರತಕ್ಕಂಥ ರೇಷ್ಮೆ ಮಾರುಕಟ್ಟೆ ಇಡೀ ಏಷ್ಯಾದಲ್ಲೇ ಅತಿ ದೊಡ್ಡ ಮಾರುಕಟ್ಟೆ ಎಂಬ ಹೆಗ್ಗಳಿಕೆಯನ್ನು ಕೂಡ ಪಡೆದಿದೆ. ರಾಮನಗರ ರೇಷ್ಮೆ ಮಾರುಕಟ್ಟೆಗೆ ಪ್ರತಿನಿತ್ಯ 40ರಿಂದ 45 ಟನ್ ರೇಷ್ಮೆ ಗೂಡು ಬರ್ತದೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ರೈತರು ತಾವು ಬೆಳೆದಂಥ ರೇಷ್ಮೆ ಗೂಡನ್ನು ರಾಮನಗರ ಮಾರುಕಟ್ಟೆಗೆ ತಂದು ಮಾರಾಟವನ್ನು ಮಾಡ್ತಾರೆ. ಈಗ ರಾಮನಗರ ರೇಷ್ಮೆ ರಾಮನಗರದಲ್ಲಿ ರೇಷ್ಮೆ ಬೆಳೆಗಾರರು ಯಾವ ರೀತಿಯಾಗಿ ಬೆಳೆಯನ್ನು ಬೆಳೀತಾರೆ, ರಾಮನಗರ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ರೇಷ್ಮೆ ಬೆಳೆಯನ್ನು ಯಾವ ರೀತಿಯಾಗಿ ಬೆಳೀತಾರೆ ಎಂಬ ವಿಚಾರವನ್ನು ಕೇವಲ ಕರ್ನಾಟಕ ರಾಜ್ಯ ಅಲ್ಲ, ಹೊರದೇಶಕ್ಕೂ ಕೂಡ ತೆಗೆದುಕೊಂಡು ಹೋಗಬೇಕು ಅಂಥೇಳಿ ಕೇಂದ್ರ ಸರ್ಕಾರ ಒಂದು ವಿನೂತನವಾದಂಥ ಯೋಜನೆಯನ್ನು ರೂಪಿಸಿದೆ. ಈ ಪ್ರಮುಖವಾಗಿ ರೇಷ್ಮೆ ಬೆಳೆಯನ್ನು ನಮ್ಮ ರಾಜ್ಯದ ರೈತರು ಯಾವ ರೀತಿಯಾಗಿ ಕೃಷಿ ಮಾಡ್ತಾರೆ, ಅದರ ಪ್ರಾಯೋಗಿಕವಾಗಿ ಪ್ರಯೋಜನವನ್ನು ಹೇಗೆ ಪಡಿತಾರೆ, ಜೊತೆಗೆ ರೇಷ್ಮೆ ಗೂಡಿನಿಂದ ವಿವಿಧ ಉದ್ಯಮಗಳು ಕೂಡ ನಡೀತಾ ಇದ್ದಾವೆ, ಈ ಎಲ್ಲ ವಿಚಾರಗಳನ್ನು ವಿದೇಶದ ಜನರಿಗೂ ಕೂಡ ತರಬೇತಿಯನ್ನು ಕೊಡುವ ಮೂಲಕ ನಮ್ಮ ರೇಷ್ಮೆಯನ್ನು ವಿದೇಶದಲ್ಲೂ ಕೂಡ ತರಬೇತಿಯನ್ನು ಕೊಡಬೇಕು. ಅಲ್ಲಿ ಇರ್ತಕ್ಕಂಥ ರೈತರೇನಿದ್ದಾರೆ ವಿದೇಶದಲ್ಲೂ ಕೂಡ ಅವರಿಗೂ ಕೂಡ ನಮ್ಮ ರೇಷ್ಮೆಯನ್ನು ಪರಿಚಯವನ್ನು ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ಒಂದು ಯೋಜನೆಯನ್ನು ರೂಪಿಸಿದೆ. ಈ ನಿಟ್ಟಿನಲ್ಲಿ ಇವತ್ತು ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿಗಳಾದಂಥ ವಿರಾಜ್ ಸಿಂಗ್ ಅವರು ರಾಮನಗರ ರೇಷ್ಮೆ ಮಾರುಕಟ್ಟೆಗೆ ಭೇಟಿಯನ್ನು ಕೊಟ್ಟಿದ್ದರು. ಇವರ ಜೊತೆಗೆ ಕೇಂದ್ರ ರೇಷ್ಮೆ ಮಂಡಳಿಯ ಸಹಾಯಕ ನಿರ್ದೇಶಕರಾದಂಥ ಸಹಾಯಕ ಕಾರ್ಯದರ್ಶಿಗಳು ಆದಂಥ ಪದ್ಮನಾಭ ನಾಯಕ್ ಕೂಡ ಅವರ ಜೊತೆಗೆ ಆಗಮಿಸಿ ರಾಮನಗರ ರೇಷ್ಮೆ ಮಾರುಕಟ್ಟೆಯ ಮಾಹಿತಿಯನ್ನು ಪಡೆದರು. ರಾಮನಗರ ರೇಷ್ಮೆ ಮಾರುಕಟ್ಟೆಯಲ್ಲಿ ಪ್ರತಿನಿತ್ಯ ಯಾವ ರೀತಿಯಾಗಿ ವಹಿವಾಟು ನಡೀತದೆ, ರೈತರು ಯಾವ ಭಾಗಗಳಿಂದ ಬಂದು ತಮ್ಮ ಗೂಡನ್ನು ಮಾರಾಟವನ್ನು ಮಾಡ್ತಾರೆ, ಈ ಎಲ್ಲ ವಿಚಾರಗಳ ಬಗ್ಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದರು. ಜೊತೆಗೆ ರಾಮನಗರ ರೇಷ್ಮೆ ಮಾರುಕಟ್ಟೆಗೆ ಯಾವೆಲ್ಲ ಜಿಲ್ಲೆಗಳಿಂದ ಎಷ್ಟು ಪ್ರಮಾಣದ ರೇಷ್ಮೆ ಗೂಡು ಬರ್ತಾಯಿದೆ, ಇದರಿಂದ ಸಿಲ್ಕ್ ಟೆಕ್ಸ್ಟೈಲ್ಗಳು ಯಾವ ರೀತಿಯಾಗಿ ಅಭಿವೃದ್ಧಿಯನ್ನು ಕಾಣ್ತಾ ಇದೆ ಎಂಬ ವಿಚಾರಗಳ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಿದ್ರು. We work with the Central Silk Board and we help professionals from other developing countries to learn about sericulture and what they can do and learn from our experience. So this is the second course that I know of that we have executed with the Central Silk Board this year. The first one was last month on post-cocoon technology. This time I believe we are having the pre-cocoon technology course and the valedictory of that course is being held today in Mysore. So I was on the way to Mysore when I learned that we have the silk market over here, and I thought that let me familiarize myself with what is happening, and I'm delighted to see the good work that is being done by the Silk Board. ಎರಡು ಕೋರ್ಸ್ನ ಮಾಡ್ತಾ ಇದ್ದೀವಿ. ಒಂದು ಬೆಂಗಳೂರಲ್ಲಿ, ಇನ್ನೊಂದು ಮೈಸೂರಲ್ಲಿ. ಬೆಂಗಳೂರಲ್ಲಿ ಬಂದು ಪೋಸ್ಟ್ ಕೋಕೂನ್ ಟೆಕ್ನಾಲಜಿ ಮೇಲೆ ಟ್ರೈನಿಂಗ್ ಮಾಡ್ತಾ ಇದ್ದೀವಿ. ಮೈಸೂರಲ್ಲಿ ಸೆರಿಕಲ್ಚರ್ ಆ್ಯಂಡ್ ಸಿಲ್ಕ್ ಇಂಡಸ್ಟ್ರಿ ಮೇಲೆ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಏನಂದ್ರೆ ಮೇನ್ಲಿ ಇದು ಫಾರಿನರ್ಸ್ಗೆ ಟ್ರೈನಿಂಗ್ ಕೊಡ್ತಕ್ಕಂಥದ್ದು. ನಮ್ಮಲ್ಲಿ ಈಗ ಮೈಸೂರಲ್ಲಿ ಒಂದು 7 ಕಂಟ್ರಿಯಿಂದ 21 ಜನ ಟ್ರೈನಿಂಗ್ ತಗೊಳ್ತಾ ಇದ್ದಾರೆ. ಸೊ ಇವತ್ತು ವ್ಯಾಲಿಡಿಕ್ಟರಿ ಫಂಕ್ಷನ್ ಇದೆ.
ಸೊ ಈಗ ಒಂದು ಸುಮಾರು 2014 ನಾವು ಈ ಪ್ರೋಗ್ರಾಮ್ನ ನಮ್ಮಲ್ಲಿ ಮಾಡ್ತಾ ಇದ್ದೀವಿ. ಅರೌಂಡ್ 240 ಜನನ ಫಾರಿನರ್ಸ್ನ ನಾವು ಟ್ರೈನ್ ಅಪ್ ಮಾಡಿದ್ವಿ ಈ ಪ್ರೋಗ್ರಾಮ್ ಇಲ್ಲಿ. ಸೊ ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಈ ಟ್ರೈನಿಂಗ್ ಮಾಡೋದಕ್ಕೆ. ನಮ್ಮಲ್ಲಿ ಇಂಡಿಯಾದಲ್ಲಿ ಎಸ್ಪೆಷಲಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ನಮ್ಮ ಟೆಕ್ನಾಲಜಿ ಏನಿದೆ ಸೆರಿಕಲ್ಚರ್ ಇಲ್ಲಿ, ಅದನ್ನು ಬೇರೆ ದೇಶಕ್ಕೆ ನಾವು ಹೇಳ್ಕೊಡ್ಬೇಕು. ಅವ್ರಿಗೆ ಅಂದರೆ ಅವರು ಸ್ಕಿಲ್ ಡೆವಲಪ್ಮೆಂಟ್ ಮಾಡಿ ಆ ದೇಶದಲ್ಲಿ ಹೆಂಗೆ ಸೆರಿಕಲ್ಚರ್ ರೆಸ್ಮಿನ ಹೆಂಗೆ ಅಭಿವೃದ್ಧಿ ಮಾಡಬೇಕಂತ ಆ ಒಂದು ಉದ್ದೇಶ. ಇದು ಟೆಕ್ನಿಕಲ್ ಕೊಲಾಬರೇಷನ್, ಬೇರೆ ದೇಶಕ್ಕೆ ನಮ್ಮ ದೇಶ ಸಪೋರ್ಟ್ ಮಾಡ್ತಕ್ಕಂಥದ್ದು. ಇದು ಮೇನ್ಲಿ ಫಾರಿನರ್ಸ್ಗೆ ಟ್ರೈನಿಂಗ್ ಇರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ನಮ್ಮ ರೇಷ್ಮೆ ಕೃಷಿಯನ್ನು ವಿದೇಶದಲ್ಲೂ ಕೂಡ ಪರಿಚಯವನ್ನು ಮಾಡುವ ಮೂಲಕ ರಾಮನಗರ ಮತ್ತು ರಾಜ್ಯದ ರೇಷ್ಮೆಯನ್ನು ವಿದೇಶದಲ್ಲೂ ಕೂಡ ಪರಿಚಯವನ್ನು ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿರುವಂಥದ್ದು ನಿಜಕ್ಕೂ ಕೂಡ ಇದೊಂದು ಆಶಾದಾಯಕ ಬೆಳವಣಿಗೆ ಅಂತಲೇ ಹೇಳಬಹುದಾಗಿದೆ.